ಪ್ರೀತಿಯ ವೀಕ್ಷಕರೆಲ್ಲರಿಗೂ ಜ್ಞಾನವೇ ಜ್ಯೋತಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದ ವಿಷಯ ಆಹಾರವು ರಾಸಾಯನಿಕಗಳಿಂದಾದಾಗ ಏನಾಗಬೇಕು, ಆರೋಗ್ಯದ ಗತಿ. ಇಂದು ಆರೋಗ್ಯಕರ ಆಹಾರಕ್ಕೆ ಮಹತ್ವವನ್ನು ಕೊಡದೆ ರುಚಿಕರವಾದ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವುದು ಅನಾರೋಗ್ಯಕ್ಕೆ ದೊಡ್ಡ ಕಾರಣವಾಗಿದೆ. ಬೆಳೆಯುವ ಪ್ರತಿಯೊಂದು ಬೆಳೆಯೂ ಕೂಡ ಇಂದು ರಾಸಾಯನಿಕಯುಕ್ತವಾಗಿದೆ. ರಾಸಾಯನಿಕ ವಸ್ತುಗಳಿಲ್ಲದೆ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳೆಯುತ್ತಿರುವುದು ಬಹಳ ದುರಂತ. ಹಿಂದೆ ಗೊಬ್ಬರಗಳನ್ನು ಬಳಸಿ ಬೆಳೆಯುತ್ತಿದ್ದ ಬೆಳೆ ಇಂದು ಕ್ಷೀಣಗೊಳ್ಳುತ್ತಿದೆ. ಆರೋಗ್ಯಕ್ಕೆ ಉತ್ತಮವಲ್ಲದ ಅತಿಯಾದ ಲಾಭವನ್ನು ಪಡೆಯುವ ಉದ್ದೇಶದಿಂದ ರಾಸಾಯನಿಕಗಳನ್ನು ಬಳಸಿ ಬೆಳೆಯುವ ಬೆಳೆ, ಹಣ್ಣು, ತರಕಾರಿಗಳು ಯಾರಿಗೆ ತಾನೇ ಆರೋಗ್ಯದಿಂದ ಇರಲು ಬಿಟ್ಟಿತು. ಈ ಆಹಾರವನ್ನು ಸೇವಿಸಿದ ಪ್ರತಿಯೊಬ್ಬರ ದೇಹವನ್ನು ರಾಸಾಯನಿಕವು ಸೇರಿಕೊಳ್ಳುತ್ತಿದೆ. ಪಟ್ಟಣದ ಆಹಾರವು ಇಂದು ಜನರ ಅಚ್ಚುಮೆಚ್ಚಿನ ಆಹಾರವಾಗಿದೆ. ಈ ಆಹಾರವನ್ನು ತಯಾರಿಸಲು ಪಾಮಾಲಿನ್ ಎಣ್ಣೆಯನ್ನು ಬಳಸಿ ಮಾಡುವುದು. ಇದು ಪಾಮಾಲಿನ್ ಎಣ್ಣೆಯು ಆರೋಗ್ಯಕ್ಕೆ ಮಾರಕವಾಗಿದೆ. ವಿಪರ್ಯಾಸವೆಂದರೆ ಈಗ ಪ್ರತಿಯೊಬ್ಬರೂ ಆರೋಗ್ಯಕರ ಆಹಾರವನ್ನು ಬಯಸದೆ ಅನಾರೋಗ್ಯಕರ ಮತ್ತು ರುಚಿಕರವಾದ ಆಹಾರವನ್ನು ಸವಿಯಲು ಬಯಸುತ್ತಿರುವುದು ಕೂಡ ಅನಾರೋಗ್ಯಕ್ಕೆ ದೊಡ್ಡ ಕಾರಣ. ಮೈದಾ, ಸಕ್ಕರೆ, ಪಾಮಾಲಿನ್ಗಳನ್ನು ಬಳಸಿ ಮಾಡುವ ಆಹಾರವು ತಿನ್ನಲು ತುಂಬ ರುಚಿಕರವೆನಿಸಿದರೂ ಆರೋಗ್ಯಕ್ಕೆ ಮಾರಕವಾಗಿದೆ. ಈ ಅನಾರೋಗ್ಯಕರ ಆಹಾರಗಳು ವಿಶೇಷವಾಗಿ ಹೆಚ್ಚಿನ ಸಕ್ಕರೆ, ಕೊಬ್ಬು ಮತ್ತು ಉಪ್ಪನ್ನು ಒಳಗೊಂಡಿರುತ್ತದೆ. ಇವುಗಳು ಮೆದುಳನ್ನು ಉತ್ತೇಜಿಸುವ ಕಾರ್ಯವನ್ನು ಮಾಡುತ್ತದೆ. ಕಾಲಾನಂತರದಲ್ಲಿ ಜನರು ಈ ಆಹಾರವನ್ನು ಹೆಚ್ಚಾಗಿ ಬಯಸಬಹುದು, ಏಕೆಂದರೆ ಮೆದುಳನ್ನು ಉತ್ತೇಜಿಸುವ ತೀವ್ರವಾದ ಸಂತೋಷದ ಪ್ರತಿಕ್ರಿಯೆಯಿಂದಾಗಿ ಅದನ್ನು ಮತ್ತೆ ಮತ್ತೆ ಬಳಸಲು ಕಾರಣವಾಗುತ್ತದೆ. ಅತಿಯಾದ ಸಂಸ್ಕರಿಸಿದ ಆಹಾರವು ರುಚಿಕರವಾಗಿರುವಂತೆ ವಿನ್ಯಾಸಗೊಳಿಸಲಾಗುತ್ತದೆ ಮತ್ತು ಇದು ನೈಸರ್ಗಿಕ ಹಸಿವು ಪೂರ್ಣವಾಗಿಸದ ಸಂಕೇತಗಳನ್ನು ನೀಡುತ್ತದೆ. ಭಾವನಾತ್ಮಕ ಆಹಾರ ಸೇವನೆಯ ಅಭ್ಯಾಸದ ರೂಢಿಯನ್ನು ಸೃಷ್ಟಿಸುತ್ತದೆ. ಉದಾಹರಣೆಗೆ, ಟಿವಿ ನೋಡುವಾಗ ಚಿಪ್ಸನ್ನು ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಂಡರೆ ಟಿವಿ ನಡುವಿನ ಸಂಬಂಧವನ್ನು ಸೃಷ್ಟಿಸುತ್ತದೆ. ಅಂತಹ ಅಭ್ಯಾಸಗಳ ರೂಢಿಯನ್ನು ತ್ಯಜಿಸಲು ಮುಂದೆ ಕಷ್ಟಕರವಾಗುತ್ತದೆ. ಇವುಗಳಲ್ಲದೆ ಇನ್ನೂ ಕೆಲವು ಕಾರಣಗಳೆಂದರೆ ಬೆಳಗ್ಗಿನ ಉಪಹಾರವನ್ನು ಬಿಟ್ಟು ಬಿಡುವುದು, ರಾತ್ರಿ ತಡವಾಗಿ ತಿನ್ನುವುದು, ತುಂಬ ಸಂಸ್ಕರಿಸಿದ ಆಹಾರವನ್ನು ಹೆಚ್ಚಾಗಿ ಸೇವಿಸುವುದು, ಸಕ್ಕರೆ ಅಥವಾ ಕೆಫಿನ್ನಿಂದ ಮಾಡಿದ ಪಾನೀಯಗಳನ್ನು ಸೇವಿಸುವುದು, ಹಸಿವಿಲ್ಲದಿದ್ದರೂ ತಿನ್ನುವ ಅಭ್ಯಾಸ, ಅತಿಯಾದ ಆಹಾರ ಸೇವನೆ ಇವುಗಳೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಸರ್ವರು ಆರೋಗ್ಯಕರವಾದ ಆಹಾರಕ್ಕೆ ಮಹತ್ವ ಕೊಟ್ಟು ಅನಾರೋಗ್ಯಕರ ಆಹಾರದಿಂದ ದೂರವಿದ್ದು ಸರ್ವರು ಆರೋಗ್ಯದಿಂದ ಬಾಳುವಂತಾಗ. ಹಿಂದೆ ಕಟ್ಟಿಗೆಗಳಿಂದ ಶ್ರಮಪಟ್ಟು ತಾಜಾ ಆಹಾರವನ್ನು ಬೇಯಿಸಿ ತಿನ್ನುತ್ತಿದ್ದರು. ಆದರೆ ಇಂದು ಅನಾಯಾಸವಾಗಿ ಗ್ಯಾಸ್ ಒಲೆಗಳಿಂದ ಆಹಾರವನ್ನು ಬೇಯಿಸಿ ತಿನ್ನುವಷ್ಟರ ಮಟ್ಟಿಗೆ ಮುಂದುವರೆದರು. ಒಂದೆರಡು ದಿನಗಳಿಗಾಗುವಷ್ಟು ಆಹಾರವನ್ನು ಒಂದೇ ಸಮಯದಲ್ಲಿ ಬೇಯಿಸಿ ಅದನ್ನು ಫ್ರಿಜ್ನಲ್ಲಿಟ್ಟು ತಿನ್ನುವುದು ಅಭ್ಯಾಸವನ್ನು ರೂಢಿಕೊಂಡಿಸಿದ್ದಾರೆ. ಇದಕ್ಕೆ ಮೂಲ ಕಾರಣ ಈ ಫ್ರಿಜ್ಗಳು. ಇಂದು ಫ್ರಿಜ್ ಸರ್ವರ ಮನೆಯನ್ನು ಪ್ರವೇಶಿಸಿರುವುದು ಅನಾರೋಗ್ಯಕ್ಕೆ ದೊಡ್ಡ ಕಾರಣವಾಗಿದೆ. ಬೇಯಿಸಿದ ಆಹಾರವನ್ನು ಫ್ರಿಜ್ನಲ್ಲಿಡುವುದರಿಂದ ಆಹಾರವು ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತದೆ. ಸತ್ವವನ್ನು ಕಳೆದುಕೊಂಡ ಆಹಾರವನ್ನು ತಿನ್ನುವುದರಿಂದ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಏನು ಪ್ರಯೋಜನವಾಗಲಾರದು. ಹಿಂದೆ ಶ್ರಮಪಟ್ಟು ತಾಜಾ ಆಹಾರಗಳನ್ನು ಬೇಯಿಸಿ ತಿಂದು 90-100 ವರ್ಷಗಳವರೆಗೆ ಗಟ್ಟಿಮುಟ್ಟಾಗಿ ಬದುಕುತ್ತಿದ್ದರು. ಆದರೆ ಇಂದು ಇಳಿ ವಯಸ್ಸಿನಲ್ಲೇ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಕಾರಣ ಬದಲಾಗುತ್ತಿರುವ ಆಹಾರ ಶೈಲಿ, ರುಚಿ ಆಹಾರಕ್ಕೆ ಮಹತ್ವ ಕೊಡುವುದು ಮತ್ತು ಆರೋಗ್ಯಕರ ಆಹಾರವನ್ನು ಇಷ್ಟಪಡದಿರುವುದು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಇದು ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.